ಸ್ನೇಹಿತರೆ ನಮಸ್ಕಾರ. ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ತಮ್ಮ ಮಕ್ಕಳಿಗೆ ಒಂದೊಳ್ಳೆ ಹುಡುಗನೋ ಹುಡುಗಿಯನ್ನು ನೋಡಿ ಮದುವೆ ಮಾಡಬೇಕು ಅನ್ನುವಂಥ ಕನಸು ಸಹಜವಾಗಿ ಇರ್ತದೆ. ಅದೇ ರೀತಿ ವೈಷ್ಣವಿ ಗೌಡ ಅವರ ತಾಯಿಗೂ ಕೂಡ ಒಂದು ವಿಶೇಷವಾದಂಥ ಕನಸಿತ್ತು. ನನ್ನ ಮಗಳಿಗೆ ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಮಾಡಬೇಕು, ಆ ಅಳಿಯ ಬಂಗಾರದಂಥವನಾಗಿರಬೇಕು ಅನ್ನುವಂಥ ಕನಸಿತ್ತು. ಅದೇ ಕಾರಣಕ್ಕೆ ಈಗ 3 ವರ್ಷಗಳ ಹಿಂದೆ ಒಂದು ಹುಡುಗನನ್ನು ನೋಡಿ ಮದುವೆ ಮಾಡುವಂಥ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಆದರೆ ಆಗ ನಡೆದಂಥ ಕೆಲವೊಂದಷ್ಟು ಬೆಳವಣಿಗೆಗಳು ಇವತ್ತಿಗೂ ಕೂಡ ಅವರ ತಾಯಿಯನ್ನು ಬಿಟ್ಟು ಬಿಡದೆ ಕಾಡ್ತಾ ಇದೆ. ಜೊತೆಗೆ ಅವತ್ತು ಆ ಇಬ್ಬರು ಹೆಣ್ಣುಮಕ್ಕಳಿಂದ ನನ್ನ ಮಗಳ ಜೀವನ ಉಳಿಯಿತು ಅಂತಲೂ ಕೂಡ ಇವತ್ತಿಗೆ ವೈಷ್ಣವಿಗೌಡ ಅವರ ತಾಯಿ ಮಾತನಾಡ್ತಾರೆ. ಅಷ್ಟು ಮಾತ್ರವಲ್ಲ, ತನ್ನ ಅಳಿಯನ ಬಗ್ಗೆ, ತನ್ನ ಮಗಳ ಬಗ್ಗೆ ಮತ್ತು ಅವರ ದಾಂಪತ್ಯದ ಬಗ್ಗೆ ನೂರಾರು ಕನಸುಗಳನ್ನು ವೈಷ್ಣವಿಗೌಡ ಅವರ ತಾಯಿ ಇಟ್ಕೊಂಡಿದ್ದಾರೆ. ಹಾಗಾದರೆ ಅವರ ಕನಸುಗಳೇನು, ಅವರು ಈ ಮದುವೆ ಬಗ್ಗೆ ಹೇಳೋದೇನು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಿರುತೆರೆಯ ನಟಿ, ಪ್ರಖ್ಯಾತ ನಟಿ ವೈಷ್ಣವಿ ಗೌಡ ಅವರು ಇತ್ತೀಚೆಗಷ್ಟೇ ಎಂಗೇಜ್ಮೆಂಟ್ ಮಾಡಿಕೊಂಡು ಒಂದು ಸರ್ಪ್ರೈಸ್ ಕೊಟ್ಟಂತಹ ಸುದ್ದಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಶೀಘ್ರದಲ್ಲೇ ಏರ್ಫೋರ್ಸ್ನ ಎಂಪ್ಲಾಯ್ ಆಗಿರುವಂತಹ ಅನ್ಕುಲ್ ಮಿಶ್ರಾ ಅವರ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ ಅನ್ನೋದು ಈಗಾಗಲೇ ಗೊತ್ತಾಗಿರುವಂಥ ವಿಚಾರ. ಏರ್ಫೋರ್ಸ್ ಲೆಫ್ಟಿನೆಂಟ್ ಆಗಿರುವಂತಹ ವೈಷ್ಣವಿ ಭಾವಿ ಪತಿ ಮೂಲತಃ ಛತ್ತೀಸ್ಗಢದವರು. ಇಂತಹ ಮುದ್ದಾದಂತಹ ಮತ್ತು ಜವಾಬ್ದಾರಿಯುತ ಹುಡುಗ ಸಿಕ್ಕಿದ್ದಕ್ಕೆ ವೈಷ್ಣವಿ ತಾಯಿ ಭಾನು ರವಿಕುಮಾರ್ ಅವರು ಸಿಕ್ಕಾಪಟ್ಟೆ ಸಂತೋಷಗೊಂಡು ಕಣ್ಣೀರನ್ನು ಹಾಕಿದ್ದಾರೆ. ಹೌದು, ವೈಷ್ಣವಿ ಗೌಡ ಅನ್ಕುಲ್ ಮಿಶ್ರಾ ಅವರೊಂದಿಗೆ ಕಳೆದ ಸೋಮವಾರ ಏಪ್ರಿಲ್ 14ರಂದು ಅದ್ಧೂರಿಯಾಗಿ ಎಂಗೇಜ್ಮೆಂಟನ್ನು ಮಾಡಿಕೊಂಡ್ರು. ವೈಷ್ಣವಿ ಸದ್ದಿಲ್ಲದೆ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಇದು ಪ್ರೇಮ ವಿವಾಹ ಇರಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಮಾತನಾಡಿದರು. ಆದರೆ ಇದು ಲವ್ ಮ್ಯಾರೇಜ್ ಅಲ್ಲ, ಇದೊಂದು ಅರೇಂಜ್ ಮ್ಯಾರೇಜ್ ಅಂತ ಹೇಳ್ಬಿಟ್ಟು ವೈಷ್ಣವಿ ಗೌಡ ಅವರ ತಾಯಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕನ್ನಡಿಗರ ನೆಚ್ಚಿನ ಕಿರುತೆರೆ ನಟಿ ಮಿಲ್ಕಿ ಬ್ಯೂಟಿ ವೈಷ್ಣವಿ ಗೌಡ ಅವರ ತಾಯಿ ಭಾನು ರವಿಕುಮಾರ್ ಅವರು ಈ ಇಂಟರ್ವ್ಯೂನಲ್ಲಿ ಒಂದಷ್ಟು ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ. ಅದರಲ್ಲೂ ಕೂಡ ಕೆಲವೊಂದಷ್ಟು ಶಾಕಿಂಗ್ ಸಂಗತಿಗಳನ್ನು ಕೂಡ ತೆರೆದಿಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರುವಂತಹ ಕೆಲವು ಊಹಾಪೋಹ ಸುದ್ದಿಗಳಿಗೆ ಉತ್ತರಿಸಿ ಸುಳ್ಳು ಸುದ್ದಿಯನ್ನು ಹರಡೋದು ಬೇಡ ಅಂತೇಳಿ ಮನವಿಯನ್ನು ಮಾಡ್ತಾರೆ. ಜೊತೆಗೆ ವೈಷ್ಣವಿ ಮದುವೆ ದಿನಾಂಕದ ಬಗ್ಗೆನೂ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವೈಷ್ಣವಿಯದ್ದು ಕಂಪ್ಲೀಟ್ ಅರೇಂಜ್ ಮ್ಯಾರೇಜ್, ಇದು ಪ್ರೇಮ ವಿವಾಹ ಅಲ್ವೇ ಅಲ್ಲ. ಮ್ಯಾಟ್ರಿಮನಿ ಮೂಲಕ ಅನ್ಕುಲ್ ಮಿಶ್ರಾ ಅವರನ್ನು ನೋಡಿ ಪರಿಚಯವನ್ನು ಮಾಡಿಕೊಂಡು ಅನ್ಕುಲ್ ಮಿಶ್ರಾ ಅವರ ಕುಟುಂಬವನ್ನು ಭೇಟಿಯಾಗಿ ಅವರೊಂದಿಗೆ ಮಾತನಾಡಿ ನಮಗೆ ಸರಿ ಹೊಂದುತ್ತಾರೆ ಅಂದಾಗ ಮಾತ್ರ ಅಂಕುಲ್ ಹಾಗೂ ವೈಷ್ಣವಿ ಭೇಟಿ ಮಾಡಿದ್ದಾರೆ. ಅಲ್ಲಿವರೆಗೂ ಕೂಡ ಅವರಿಬ್ಬರೂ ಕೂಡ ನೋಡಿಲ್ಲ, ಮಾತು ಸಹ ಆಡಿರಲಿಲ್ಲ. ಒಂದು ದೇವಸ್ಥಾನದಲ್ಲಿ ಅನ್ಕುಲ್ ಹಾಗೂ ವೈಷ್ಣವಿಯನ್ನು ನಾವು ಭೇಟಿ ಮಾಡಿಸಿದ್ವಿ. ಇದೇ ವೇಳೆ ತಾಯಿ ಭಾನು ಅವರು 2 ವರ್ಷದ ಹಿಂದೆ ಇನ್ನೊಂದು ಘಟನೆಗಳು ನಡೆದಿತ್ತು, 2-3 ವರ್ಷದ ಹಿಂದೆ, ಅದ್ರ ಬಗ್ಗೆನೂ ಕೂಡ ಮಾತನಾಡ್ತಾರೆ. ಕಳೆದ ಬಾರಿ ನಾವು ನೋಡಿದಂಥ ಹುಡುಗ ಸರಿಯಿಲ್ಲ ಅಂತ ಹೇಳ್ಬಿಟ್ಟು ಯಾರೋ ಇಬ್ಬರು ಹುಡುಗಿಯರು ಮಾತನಾಡಿದ್ದನ್ನು ಕೇಳಿ ಸಿಕ್ಕಾಪಟ್ಟೆ ಶಾಕಿಗೆ ಒಳಗಾಗಿತ್ತು. ಅವರಿಬ್ಬರು ನನ್ನ ಮಗಳ ಜೀವನವನ್ನು ಕಾಪಾಡಿದ್ದಾರೆ. ಅದರ ಬಗ್ಗೆ ಮುಂದೆ ಹೇಳ್ತೀನಿ. ಬಟ್ ಇವತ್ತಿಗೆ ನನ್ನ ಮಗಳಿಗೆ ಸಿಕ್ಕಿರುವಂಥ ಹುಡುಗ ತುಂಬ ಒಳ್ಳೆಯ ಹುಡುಗ, ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಇನ್ನು ಅಭಿಮಾನಿಗಳು ಆಗಿರ್ಬೋದು, ದೇವರದಿರ್ಬೋದು, ಎಲ್ಲರದ್ದು ಆಶೀರ್ವಾದ ನನ್ನ ಮಗಳ ಮೇಲೆ, ನನ್ನ ಅಳಿಯನ ಮೇಲೆ ಇರಲಿ. ಆದ್ದರಿಂದ ಅನುಕೂಲಂತಹ ಒಳ್ಳೆಯ ಹುಡುಗ ನಮಗೆ ಸಿಕ್ಕಿದ್ದಾನೆ. ವೈಷ್ಣವಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯಾದಂಥ ವಯಸ್ಸಾದವರಿಗೆ ಫ್ಯಾನ್ಸ್ ಇದ್ದಾರೆ. ಅವರ ಹಾರೈಕೆ ನನ್ನ ಮಗಳನ್ನು ಕಾಪಾಡಿದೆ ಅಂತಲೂ ಕೂಡ ಭಾನು ರವಿಕುಮಾರ್ ಹೇಳ್ತಾರೆ. ಇನ್ನು ವೈಷ್ಣವಿ ಮದುವೆ ದಿನಾಂಕದ ಬಗ್ಗೆನೂ ಕೂಡ ಕೇಳಿದಾಗ ತಾಯಿ ಭಾನು ರವಿಕುಮಾರ್ ಅವರು, ನಾವು ಬೇಗ ವೈಷ್ಣವಿಗೆ ಮದುವೆ ಮಾಡಬೇಕು ಅಂತೇಳಿ ತಯಾರಿಯನ್ನು ನಡೆಸಿದ್ದೇವೆ. ಈಗಾಗಲೇ ಮದುವೆ ಮಂಟಪವನ್ನು ಕೂಡ ಕೇಳಿ ಬಂದಿದ್ದೇವೆ. ನಮಗೆ ಸರಿ ಹೊಂದುವ ದಿನಾಂಕ, ಮದುವೆ ಮಂಟಪ ಎಲ್ಲದೂ ಕೂಡ ಸಿಕ್ಕರೆ ಡೇಟನ್ನು ಫಿಕ್ಸ್ ಮಾಡ್ತೀವಿ. 3 ಮದುವೆ ಮಂಟಪವನ್ನು ನೋಡಿದ್ದೇವೆ. ಕೊನೆಯಲ್ಲಿ ಆ 3ರಲ್ಲಿ ಒಂದನ್ನು ಆಯ್ಕೆ ಮಾಡ್ತೀವಿ. ವೈಷ್ಣವಿ ಮದುವೆ ಇದೇ ವರ್ಷ ಆಗಲಿದೆ ಅನ್ನೋದು 100% ಕನ್ಫರ್ಮ್ ಅನ್ನೋದನ್ನು ತಾಯಿ ಭಾನು ರವಿಕುಮಾರ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಇದರ ಜೊತೆಗೆ 2-3 ವರ್ಷದ ಹಿಂದೆ ಏನೊಂದು ಘಟನೆ ನಡೀತು ನೋಡಿ, ಅದರ ಬಗ್ಗೆನೂ ಕೂಡ ಸುದೀರ್ಘವಾಗಿ ವೈಷ್ಣವಿ ಅವರ ತಾಯಿ ಮಾತನಾಡ್ತಾರೆ. ಯಾಕಂತ ಹೇಳಿದ್ರೆ ಅದು ಸಾಮಾನ್ಯವಾದಂಥ ಘಟನೆ ಅಲ್ಲ. ಕೆಲವೊಂದು ಸಲ ವೀಕ್ ಮೈಂಡೆಡ್ ಆಗಿದ್ದರೆ ಜೀವನವೇ ಹಾಳಾಗಿ ಬಿಡುವಂಥ ಸಂದರ್ಭ ಅದು. ಅಂತಹ ಘಟನೆಯಲ್ಲಿ ವೈಷ್ಣವಿ ಗೌಡ ಸಿಲುಕಿಕೊಂಡಿದ್ರು. ವೈಷ್ಣವಿ ಗೌಡ ಅವರು ಕಿರುತೆರೆಯಿಂದ ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂಥ ಹೆಣ್ಮಗಳು. ಅಗ್ನಿಸಾಕ್ಷಿ ಧಾರಾವಾಹಿಯ ನಂತರ ಸೀತಾರಾಮ ಧಾರಾವಾಹಿಯಲ್ಲಿ ವಿಭಿನ್ನವಾದಂಥ ಪಾತ್ರವನ್ನು ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಸೀತಾರಾಮದಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸೀರಿಯಲ್ ಬರದೇ ಇರುವಂತಹ ಭಿನ್ನವಾದಂಥ ಪಾತ್ರ ವೈಷ್ಣವಿ ಅವರದ್ದು. ಸೀರಿಯಲ್ ಮುಖ್ಯ ಘಟ್ಟದಲ್ಲಿ ಇರುವಾಗಲೇ ಅವರು ವೈಯಕ್ತಿಕ ಜೀವನದಲ್ಲೂ ಕೂಡ ಮಹತ್ವದ ಬೆಳವಣಿಗೆ ನಡೆದಿರೋದು. ಏರ್ಫೋರ್ಸ್ನಲ್ಲಿರುವಂಥ ಅನ್ಕುಲ್ ಮಿಶ್ರಾ ಅವರ ಜೊತೆಗೆ ಎಂಗೇಜ್ಮೆಂಟನ್ನು ಮಾಡಿಕೊಂಡು ಹೊಸ ಜೀವನಕ್ಕೆ ಕಾಲಿಡಲು ಸಿದ್ಧರಾಗಿರುವಂಥದ್ದು. ಈ ಸಂದರ್ಭದಲ್ಲಿ ವೈಷ್ಣವಿ ಅವರ ಕುಟುಂಬದವರು ಈ ಮದುವೆ ಹಾಗೂ ಹಿಂದಿನ ಘಟನೆಗಳ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಅದರಲ್ಲೂ ಕೂಡ ಅವರ ತಾಯಿ ಹೇಳುವಾಗ ಎಂಥವರ ಕಣ್ಣಲ್ಲಾದರೂ ಒಂದು ಹನಿ ಕಂಬನಿ ಬರದೇ ಇರಲಾರದು.
ನನ್ನ ಮಗಳ ಜೀವನ ಸರಿ ಹೋಗೋದಕ್ಕೆ ಆ ಇಬ್ಬರು ಹುಡುಗಿಯರೇ ಕಾರಣ. ಅವ್ರು ಅಲ್ಲದೇ ಇದ್ದಿದ್ರೆ ನನ್ನ ಮಗಳ ಜೀವನ ಹಾಳಾಗಿ ಹೋಗ್ತಿತ್ತು. ಆ ಹುಡುಗಿಯರು ಮುಂದೆ ಬಂದು ನಿಜವಾದಂಥ ಪರಿಸ್ಥಿತಿಯನ್ನು ಅಂದರೆ ಸತ್ಯವನ್ನು ಹೇಳಿದ್ದಾರೆ. ಅವರಿಗೆ ತುಂಬ ಧನ್ಯವಾದ ಹೇಳ್ತೇನೆ ಅಂತೇಳ್ಬಿಟ್ಟು ವೈಷ್ಣವಿ ಗೌಡ ಅವರು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪಪಡಿಸ್ತಾರೆ. ಅಂದರೆ ನಿಮ್ಗೆ ನೆನಪಿದೆಯಲ್ಲ 2002ರಲ್ಲಿ ವಿದ್ಯಾಭರಣ ಅವರ ಜೊತೆಗೆ ವೈಷ್ಣವಿ ಅವರ ಮದುವೆ ಫಿಕ್ಸ್ ಆಗ್ತದೆ. ಅದಾದ ಬಳಿಕ ಈ ವಿದ್ಯಾಭರಣ ಬಗ್ಗೆ ಸಾಕಷ್ಟು ಗಾಸಿಪ್‌ಗಳು ಹರಿದಾಡ್ತಿರ್ತವೆ. ಇದೇ ಸಂದರ್ಭದಲ್ಲಿ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಆತನಿಗಿದ್ದಂತಹ ಅಕ್ರಮ ಸಂಬಂಧಗಳ ಬಗ್ಗೆ ಈ ಆಡಿಯೋದಲ್ಲಿ ಚರ್ಚೆಯನ್ನು ಮಾಡಲಾಗ್ತದೆ. ಇದು ವೈಷ್ಣವಿ ಗೌಡ ಅವರ ಬದುಕನ್ನು ಉಳಿಸ್ತು. ಇಲ್ಲ ಅಂತ ಹೇಳಿದ್ರೆ ವೈಷ್ಣವಿ ಗೌಡ ಕುರಿ ಆಗ್ತಿದ್ರು ಅಂಥೇಳಿ ಇಲ್ಲಿ ತಾಯಿ ಹೇಳುವಂಥದ್ದು. ವೈಷ್ಣವಿ ಅವರಿಗೆ ಈ ಹಿಂದೆ ಮದುವೆ ನಿಶ್ಚಯವಾಗಿ ಮುರಿದು ಬಿದ್ದಿತ್ತು. ಇದೀಗ ಅಂಕುಲ್ ಮಿಶ್ರಾ ಅವರೊಂದಿಗೆ ಎಂಗೇಜ್ಮೆಂಟ್ ಆದ ಮೇಲೆ ಈ ವಿಚಾರವೂ ಕೂಡ ಚರ್ಚೆ ಆಗ್ತಿದೆ. ಇದರ ಬಗ್ಗೆ ಅವರ ತಾಯಿಯೂ ಕೂಡ ಮಾತನಾಡಿದ್ದಾರೆ. ವೈಷ್ಣವಿ ತನ್ನದಲ್ಲದ ತಪ್ಪಿಗೆ ನೋವನ್ನು ಅನುಭವಿಸಿದಂತೆ ಆಗಿತ್ತು. ಆ ಹುಡುಗನ ಬಗ್ಗೆ ಆಗ ಮಾತನಾಡಿ ಆ ಇಬ್ಬರು ಹುಡುಗಿಯರು ಸಹಾಯವನ್ನು ಮಾಡಿದರು. ಅವರಿಬ್ಬರಿಗೂ ಕೂಡ ಇವತ್ತಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಲೇಬೇಕು, ಹೇಳ್ತೇನೆ. ಏನು ಅನ್ನೋದನ್ನು ಅವರು ತಿಳಿಸಿದ್ರು. ಆದರೆ ಅವರು ಯಾರು ಏನು ನಮ್ಗೆ ಗೊತ್ತಿಲ್ಲ. ಆದರೆ ಅವರಿಂದ ನಮಗೆ ಸಿಕ್ಕಾಪಟ್ಟೆ ಅನುಕೂಲ ಆಗಿದೆ ಅನ್ನೋದನ್ನು ಭಾನು ರವಿಕುಮಾರ್ ಅವರು ಹೇಳ್ತಾರೆ. ಇನ್ನು ವೈಷ್ಣವಿ ಗೌಡ ಅವರ ಬಗ್ಗೆ ಟ್ರೋಲ್ ಮಾಡ್ತಿರೋದಕ್ಕೆ ಅವರ ತಂದೆ ತಾಯಿ ಇಬ್ಬರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮಿಲಿಟರಿಯಲ್ಲಿ ಕೆಲಸ ಮಾಡುವಂಥ ಹುಡುಗ ಬೇಕು ಅನ್ನೋದು ನಮ್ಮ ಮನೆಯವರ ಆಸೆ ಆಗಿತ್ತು. ನಮ್ಮ ಫ್ಯಾಮಿಲಿಯಲ್ಲಿ ಹಿಂದೆ ಯಾರೂ ಕೂಡ ಇರಲಿಲ್ಲ. ಈಗ ದೇಶ ಸೇವೆ ಮಾಡುವವರು ಸಿಕ್ಕಿದ್ದಾರೆ ಅನ್ನೋದು ಖುಷಿ ಇದೆ. ಕೆಲವರು ಮಗಳ ಬಗ್ಗೆ ಏನೇನೋ ಮಾತನಾಡ್ತಿದ್ದಾರೆ, ಟ್ರೋಲ್ ಮಾಡ್ತಿದ್ದಾರೆ. ನಿಜ ಏನು ಅಂತ ಹೇಳ್ಬಿಟ್ಟು ಸರಿಯಾಗಿ ತಿಳಿದುಕೊಳ್ಬೇಕು ಅಂತ ಹೇಳ್ಬಿಟ್ಟು ತಾಯಿ ಭಾನು ರವಿಕುಮಾರ್ ಅವರು ಮನವಿಯನ್ನು ಮಾಡ್ತಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿರುವಂಥ ವೈಷ್ಣವಿ ಗೌಡ ಅವರ ತಂದೆ ಇಬ್ಬರೂ ಸರಿಸಮಾನ ಆಗಿದ್ದಾರೆ. ಗಂಡು ಮತ್ತು ಹೆಣ್ಣಿಗೆ ಎಷ್ಟು ವಯಸ್ಸು ಇರಬೇಕೋ ಅಷ್ಟೇ ಇದೆ. ಮಿಲಿಟರಿ ಅಂದ ಮೇಲೆ ಹೈಟ್, ವೆಯ್ಟ್, ಕಲರ್ ಎಲ್ಲವೂ ಕೂಡ ಸರಿಯಾಗಿ ಇರುತ್ತೆ. ಎಲ್ಲವೂ ಕೂಡ ಮ್ಯಾಚ್ ಆಗಿದೆ. ಸುಮ್ಮನೆ ಏನೋ ಟ್ರೋಲ್ ಮಾಡಬೇಡಿ. ಜೊತೆಗೆ ಅವರ ನಡುವೆ ಅಂಥದ್ದೇನು ವಯಸ್ಸಿನ ಅಂತರವೂ ಕೂಡ ಇಲ್ಲ ಅನ್ನೋದನ್ನು ಕೂಡ ಇಲ್ಲಿ ರವಿಕುಮಾರ್ ಅವರು ಸ್ಪಷ್ಟಪಡಿಸ್ತಾರೆ. ಇನ್ನು 1995ರಲ್ಲಿ ಜನಿಸಿರುವಂತಹ ವೈಷ್ಣವಿ ಗೌಡ ಅವರಿಗೆ ಇವಾಗ 32 ವರ್ಷ. 32 ವರ್ಷ ಆಗಿರೋದ್ರಿಂದ ವೈಷ್ಣವಿ ಗೌಡ ಅವರು ಕೂಡ ಈಗ ಮದುವೆಯ ವಯಸ್ಸೇ. ಇನ್ನು ಇವರು ಮದುವೆ ಆಗ್ತಿರುವಂಥ ಅಂಕುಲ್ ಮಿಶ್ರಾ ಇವರ ಏಜು ವೈಷ್ಣವಿಗಿಂತ 3 ವರ್ಷ ದೊಡ್ಡ ಅನ್ನೋದು ಗೊತ್ತಾಗಿದೆ. ನೋಡೋದಕ್ಕೆ ಹೈಟು ವೆಯ್ಟು ಎಲ್ಲದೂ ಕೂಡ ಪರ್ಸನಾಲಿಟಿ ವೈಸು ಸರಿಯಾಗಿ ಇದ್ದಾರೆ ಘಟನೆ. ಬಟ್ ಆದರೆ ಹೆಚ್ಚು ಏಜ್ ಡಿಫ್ರೆನ್ಸ್ ಏನು ಇವರ ನಡುವೆ ಇಲ್ಲ. ಹಾಗಾಗಿ ಇವರ ಈ ವೇವ್ ಲೆಂತ್ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಯಿತು ಅನ್ನೋದನ್ನು ಸ್ವತಃ ಅವರ ಪೋಷಕರೇ ಹೇಳ್ತಾರೆ. ಇದಾದ ಬಳಿಕ ಈಗ ಶೀಘ್ರದಲ್ಲೇ ಮದುವೆ ಡೇಟನ್ನು ಕೂಡ ಫಿಕ್ಸ್ ಮಾಡ್ತೀವಿ. ಹಾಗೆಯೇ ಈ ಹಿಂದೆ ನಡೆದಂಥ ಎಲ್ಲ ಘಟನೆಗಳನ್ನು ಕೂಡ ಮರೆತು ನಾವು ಜೀವನವನ್ನು ಸಾಗಿಸ್ತಿದ್ದೇವೆ. ಅದಕ್ಕೆ ನೀವು ಕೂಡ ನೆರವಾಗಿ ಎನ್ನುವಂತಹ ಮನವಿಯನ್ನು ಪೋಷಕರು ಮಾಡ್ತಾ ಮದುವೆಗೆ ಕರಿತೀವಿ, ಎಲ್ಲರೂ ಕೂಡ ಬರಬೇಕು ಅನ್ನುವಂತಹ ಒಂದು ವಿನಂತಿಯನ್ನು ಕೂಡ ಇನ್ವಿಟೇಷನನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ವೈಷ್ಣವಿ ಗೌಡ ಈ ಹಿಂದೆ ನಡೆದಂಥ ಘಟನೆಗಳಿಂದ ಸಿಕ್ಕಾಬಟ್ಟೆ ನೊಂದಿದ್ರು. ಈ ಎಲ್ಲ ನೋವುಗಳಿಂದ ಕೇವಲ ವೈಷ್ಣವಿ ಗೌಡ ಮಾತ್ರ ಅಲ್ಲ, ಅವ್ರ ಮನೆಯವರು ಕೂಡ ಸಹಜವಾಗಿ ನೊಂದಿದ್ರು. ಈಗ ಒಬ್ಬೊಳ್ಳೆ ಅಳಿಯ ಸಿಕ್ಕಿದ್ದಾನೆ ಮನೆಗೆ ಅನ್ನುವಂಥ ಖುಷಿಯಲ್ಲಿ ಇವರಿದ್ದು, ಆ ಖುಷಿ ಇನ್ನಷ್ಟು ವರ್ಷಗಳ ಕಾಲ 100 ಕಾಲ ಹೀಗೆ ಇರಲಿ ಅನ್ನೋದು ನಮ್ಮ ಆಶಯ ಕೂಡ, ನಮ್ಮ ಹಾರೈಕೆ ಕೂಡ. ನಿಮ್ಮ ಹಾರೈಕೆಯನ್ನು ಸ್ನೇಹಿತರೆ ವೈಷ್ಣವಿ ಗೌಡ ಅವರಿಗೆ ನಿಮ್ಮ ಹಾರೈಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.